ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಸೇವನೆ ಮಾಡುವ ಆಹಾರ, ಸೇವಿಸುವಂತಹ ನೀರು ಇತ್ಯಾದಿಗಳಿಂದ, ಈ ಎನ್ವಿರಾನ್ಮೆಂಟ್ ಇತ್ಯಾದಿಗಳಿಂದ ಈ ಕಫ ಜಾಸ್ತಿ ಕಟ್ಟುತ್ತೆ. ಕಫ ಜಾಸ್ತಿ ಕಟ್ಟಿದಾಗ ನಾವೇನು ಮಾಡ್ತೀವಿ, ನಾವು ಆಸ್ಪತ್ರೆಗೆ ಹೋಗಿದಾಗ ಆ ಟೆಸ್ಟು ಈ ಟೆಸ್ಟ್ ಅಂದ್ಬಿಟ್ಟು ಆ ಸಿರಪು ಈ ಟ್ಯಾಬ್ಲೆಟು ಅಂತ ನಾನಾ ರೀತಿ ಕೊಡ್ತಾರೆ. ಆದರೆ ಅದು ಬಹಳ ಸೈಡ್ ಎಫೆಕ್ಟ್ ಇದೆ. ಟ್ಯಾಬ್ಲೆಟ್ ಮತ್ತು ಸಿರಪ್ಗಳಿಂದ, ರಾಸಾಯನಿಕದಿಂದ ನಾನಾ ರೀತಿಯ ಸೈಡ್ ಎಫೆಕ್ಟ್ ಇದೆ. ಅವನ್ನು ನಾವು ತಪ್ಪಿಸ್ಕೋಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ, ಆ ವಸ್ತುಗಳು ಸೇವನೆಯಿಂದ ಆ ಒಂದು ಕಫನ ನಿವಾರಣೆ ಮಾಡ್ಬೋದು. ಕಫದ ಬಗ್ಗೆ ಇಷ್ಟು ಎಪಿಸೋಡ್ ಕೊಡ್ತೀವಿ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ರೆಮಿಡಿ ಇಡಿಸ್ತಾರೆ. ಆದ್ದರಿಂದ ಒಂದು ಕಾಯಿಲೆಗೆ ಒಂದು 10-15 ಇದು ಕೊಡಿ, ಆದರೆ ಯಾರಿಗೂ ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ಇದು ತ್ರಿಕಟುಕ ಅಂತಾರೆ. ತ್ರಿಕಟುಕ ಅಂದರೆ ಶುಂಠಿ, ಹಿಪ್ಪಲಿ ಮತ್ತು ಕರಿಮೆಣಸು. ಈ ಹಿಪ್ಪಲಿ ಸ್ವಲ್ಪ ದ್ವಾರಗುಡಿಸ್ಕೋಬೇಕು, ಮತ್ತು ಒಣಶುಂಠಿ ಮತ್ತು ಕರಿಮೆಣಸು ಇವೆಲ್ಲನೂ ಚೂರ್ಣ ಮಾಡಿಕೊಂಡು, ಆ ಚೂರ್ಣಕ್ಕೆ ತಕ್ಕಂತೆ ಎಸ್ಟಿ ಮಧು, ಜ್ಯೇಷ್ಠ ಮಧು ಇವೆಂತ ಕರೀತಾರೆ. ಅದನ್ನು ಇದು ಜ್ಯೇಷ್ಠ ಮಧು, ಅದೇ ಎಸ್ಟಿ ಮಧು, ಜ್ಯೇಷ್ಠ ಮಧು ಸಿಹಿಯಾಗಿರ್ತದೆ. ಮರ ಒಂದು ಗಿಡ, ಅದು ಗಿಡದಲ್ಲಿ ಕೊಂಬುಗಳನ್ನು ಪುಡಿ ಮಾಡಿ ಚೂರ್ಣ ಮಾಡಿ ಅದು ಮಾಡಿರ್ತಕ್ಕಂತಹ ಒಂದು ಚೂರ್ಣ ಅದು. ಇದು ಜೇನುತುಪ್ಪ. ಪ್ರಮಾಣ ಎಷ್ಟೆಷ್ಟು ಪ್ರಮಾಣ ಇವೆಲ್ಲ ಅಂಗಡಿಯಲ್ಲಿ ಲಭ್ಯ ಆಗ್ತದೆ. ಅದು ಬೇಕಾದ್ರೆ ನೀವು ಸ್ವಂತ ಮಾಡ್ಕೋಬೋದು, ಅದು ನಿಮ್ಗೆ ಬಿಟ್ಟಿದೆ. ಇದು ಯಾವುದು ತ್ರಿಕಟುಕ 24 ಗ್ರಾಮ್ ಎತ್ಕೊಳ್ಳಿ. 24 ಗ್ರಾಮು ತ್ರಿಕಟುಕ, 36 ಗ್ರಾಮು ಜ್ಯೇಷ್ಠ ಮಧು. ಕಾರಣ ಇದು ಕ್ಷಾರಕ, ಅಂದರೆ ಖಾರ ಜಾಸ್ತಿ ಇರ್ತದೆ. ಆ ಖಾರಕ್ಕೆ ತಕ್ಕಂತೆ ಇದು ಸಿಹಿ ಇರ್ತದೆ, ಸಿಹಿ ಜಾಸ್ತಿ ಇರ್ತದೆ, ಸ್ವಲ್ಪ ಸಿಹಿ ಜಾಸ್ತಿ ಇದಾಗ್ತದೆ. ಇವೆಲ್ಲ ಚೆನ್ನಾಗಿ ಚೂರ್ಣ ಮಾಡಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಡಬ್ಬನೋ ಒಂದು ಸೇಕರಣೆ ಮಾಡ್ಕೊಳ್ಳಿ. 0.652 ಅಂದರೆ ಒಂದು ಎಷ್ಟು 2 ಚಿಟಿಕೆಯಷ್ಟು ಒಂದು ಎಲೆಯಲ್ಲೋ ಅಥವಾ ಪಾತ್ರೆಯಲ್ಲಿ ಹಾಕ್ಕೊಂಡು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಅದು ಸೇವನೆ ಮಾಡ್ತಾ ಬಂದರೆ ಕಫ ಎಂಥದೇ ಇರಲಿ, ಗಟ್ಟಿ ಇರಲಿ, ಕಫ ನೀರಿರಲಿ, ಎಂಥದಿರಲಿ, ಆ ಕಫವನ್ನು ಈಚೆ ತರೋ ಶಕ್ತಿ ಈ ಒಂದು ಚೂರ್ಣಕ್ಕಿದೆ. ಸ್ನೇಹಿತರೆ, ಈ ಒಂದು ರೆಮಿಡಿಯನ್ನು ಪ್ರತಿಯೊಬ್ಬರು ನೋಡಿ, ಬರ್ಕೊಳ್ಳಿ, ಮಾಡಿ ಸೇಕರಣೆ ಮಾಡಿಕೊಂಡು ಮಕ್ಕಳಿಗೆ, ಮರಿಮಕ್ಕಳಿಗೆ, ದೊಡ್ಡವರಿಗೆ ಪ್ರತಿಯೊಬ್ಬರು ಸಹ ಇದು ಸೇವನೆ ಮಾಡೋದ್ರಿಂದ ಎದೆಲಿರುವಂತಹ ಕಫವನ್ನು ನಿವಾರಣೆ ಮಾಡ್ಕೋಬೋದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ಇದು ಮಾಡಿ. ನಮಸ್ಕಾರ ಸ್ನೇಹಿತರೆ.